ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತೆರವು ಕುರಿತು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ವಿಷ್ಣು ಫ್ಯಾನ್ಸ್ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸ್ಮಾರಕ ತೆರವು ಬಳಿಕ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ನಟ ಕಿಚ್ಚ ಸುದೀಪ್ ಅವರು ಶೀಘ್ರದಲ್ಲಿಯೇ ವಿಷ್ಣು ಅವರ ಬೃಹತ್ ಪ್ರತಿಮೆಯನ್ನ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ. ಹೌದು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತೆರವಿಗೆ ನಟ ಸುದೀಪ್ ಸೇರಿದಂತೆ ಚಿತ್ರರಂಗದ ಹಲವು ನಟ ನಟಿಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು, ನಗರದಲ್ಲೇ 10,000ದಿಂದ 20,000 ಚದರ ಅಡಿ ವಿಸ್ತೀರ್ಣದ ಜಾಗದಲ್ಲಿ ಬೃಹತ್ ಪ್ರತಿಮೆ ಸ್ಥಾಪಿಸಲು ಚರ್ಚಿಸಲಾಗ್ತಾ ಇದೆಯಂತೆ. ಈ ಪ್ರತಿಮೆ ಸ್ಥಾಪನೆ ಸಂಬಂಧ ಅಂತಿಮ ರೂಪುರೇಷೆ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆಯಂತೆ. ಇನ್ನು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇನ್ಮುಂದೆ ಸ್ಮಾರಕ ನಿರ್ಮಾಣಕ್ಕಾಗಿ ಯಾರನ್ನೂ ಕೂಡ ಬೇಡುವಂತಹ ಅವಶ್ಯಕತೆ ಇಲ್ಲ, ಪ್ರತಿಮೆ ಸ್ಥಾಪನೆಗೆ ಅಗತ್ಯ ನೆರವು ನೀಡಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರವಾಗಿ ಏನು ಆಗಬಾರ್ದಾಗಿತ್ತು ಅದು ಆಗ ಹೋಗಿದೆ, ಎಲ್ಲ ಮುಗಿದು ಹೋಗಿದೆ. ಸಮಾಧಿಯನ್ನ ಉಳಿಸುವಂತೆ ಸಾಕಷ್ಟು ಮನವಿಯನ್ನ ಮಾಡಿದ್ವಿ. ಆ ಕೆಲಸ ಅಧಿಕಾರದಲ್ಲಿ ಇದ್ದವರಿಗೆ ಸಾಧ್ಯವಿತ್ತು, ಆದರೆ ಆಗಲಿಲ್ಲ. ಸಮಾಧಿ ತೆರವಿನಿಂದ ಎಲ್ಲರಿಗೂ ಕೂಡ ನೋವಾಗಿದೆ. ಇನ್ನು ಯಾರ ಬಳಿ ಕೂಡ ಭಿಕ್ಷೆ ಬೇಡೋದು ಬೇಡ. ದೊಡ್ಡ ಪ್ರತಿಮೆ ಸ್ಥಾಪನೆಗೆ ಚರ್ಚೆಯಾಗಿದೆ, ಅದಕ್ಕೆ ನಾನು ಏನ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೇನೆ ಅಂತ ಹೇಳಿ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇನ್ನು ವಿಷ್ಣುವರ್ಧನ್ ಪ್ರತಿಮೆ ನಿರ್ಮಾಣದ ಕುರಿತು ಇತ್ತೀಚೆಗಷ್ಟೇ ವೀರಕಪುತ್ರ ಶ್ರೀನಿವಾಸ್ ಅವರ ಬಳಿ ಮಾತನಾಡಿದ್ದೆ. ಅವರು ಕೆಲವು ಯೋಜನೆಗಳನ್ನ ಕೂಡ ಹಾಕೊಟ್ಟಿದ್ದಾರೆ. ಆದಷ್ಟು ಬೇಗ ದೊಡ್ಡ ಪ್ರತಿಮೆ ನಿರ್ಮಿಸೋಣ, ಹಾಗೆ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ. ನ್ಯಾಯಾಲಯಕ್ಕೆ ಹೋಗೋದಾದ್ರೆ ನಾನು ಕೂಡ ಬರಲು ಸಿದ್ಧ. ಸರ್ಕಾರ, ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡಿರೋರಲ್ಲಿ ನನ್ನದೊಂದು ಮನವಿ, ನಿಮಗೆ ಏನು ಹಣಕಾಸು ಬೇಕೋ ಅದನ್ನ ಕೊಡಲು ನಾನು ಯಾವತ್ತೂ ಕೂಡ ಸಿದ್ಧ. ಹಾಗೆ ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರ್ತಾರೆ, ನಾನೇ ಮುಂದೆ ನಿಂತು ಅದನ್ನ ಮತ್ತೆ ಒಂದು ಸ್ಮಾರಕವಾಗಿ ಮರುಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತೇನೆ. ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕಿಚ್ಚ ಸುದೀಪ್ ಮನವಿಯನ್ನ ಮಾಡಿಕೊಂಡಿದ್ದಾರೆ.